ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ದೇಹಾರವ ಮಾಡುವ ಅಣ್ಣಗಳಿಗರ ಒಂದು ತುತ್ತು ಆಹಾರವನ್ನಿಕ್ಕಿರೆ. ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವನ್ನಿಕ್ಕಿರೆ. ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ದೇಹಾರವ ಮಾಡುತ್ತಾ ಆಹಾರವ ನಿಕ್ಕದಿದ್ದಡೆ, ದೇಹಾರವ ಮಾಡುತ್ತಾ ಆಹಾರವ ನಿಕ್ಕದಿದ್ದಡೆ, ಆಹಾರ ನಿಲ್ಲೆಂದ ನಂಬಿಗರ ಚೌಡಯ್ಯ. ಆಹಾರ ನಿಲ್ಲೆಂದ ನಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಮತ್ತೆ ಇಲ್ಲಿ ಒಂದು ದಾಸೋಹದ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಮತ್ತೆ ಲಿಂಗಾಯತ ಧರ್ಮದ ಮೂಲ ತತ್ವವಾದಂಥ ಕಾಯಕವೇ ಕೈಲಾಸ, ದೇಹವೇ ದಾಸೋಹವೇ ದೇವಧಾಮ ಅನ್ನುವ ಹಾಗೆ ಇಲ್ಲಿ ಮತ್ತೆ ಅವರು ದಾಸೋಹದ ಬಗ್ಗೆ ಒಂದು ವಚನದಲ್ಲಿ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವನ್ನಿಕ್ಕಿರಿ. ದೇಹಾರ ಅಂದರೆ ಒಂದು ದೇವರ ಪೂಜೆ, ದೇವರ ಕಾರ್ಯ, ದೇವರ ಒಂದು ಎಲ್ಲ ಏನು ನಡೀತಾ ಇರ್ತಾವಲ್ಲ ದಿನನಿತ್ಯ, ಇವುಗಳನ್ನೆಲ್ಲ ಕೇವಲ ಒಂದು ಪೂಜೆ, ಆ ದೇವರ ಕಾರ್ಯ, ಆ ದೇವರ ಒಂದು ರಥೋತ್ಸವ, ಅದು ಇದು ಯಾವುದೇ ಒಂದು ಒಟ್ಟು ದೇವರ ಬಗ್ಗೆ ಮಾಡ್ತೇವೆ ನಾವು, ದೇವರ ಬಗ್ಗೆ ಮಾಡ್ತೇವೆ, ದೇವರು ಮಾಡ್ತೇವೆ ಅಂತಲ್ಲ. ಹಾಗೆ ಅದನ್ನು ಮಾಡುವ ಅಣ್ಣಗಳರ ಈ ಸಮಾಜಕ್ಕೆ ಅಂದರೆ ಈ ಜನರಿಗೆ, ಈ ಜಂಗಮಕ್ಕೆ ಒಂದು ತುತ್ತು ಆಹಾರ ಇಕ್ಕ್ರಿ ಅಂದರೆ ಪ್ರಸಾದ ಮಾಡಿಸ್ರಿ, ದಾಸೋಹ ಮಾಡಿಸ್ರಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಕೇವಲ ನೀವು ದೇಹಾರ ಅಂದರೆ ಅಲ್ಲಿ ದೇವರ ಕಾರ್ಯಗಳನ್ನು ಮಾಡಿದರೆ ಆಗೋದಿಲ್ಲ, ಮತ್ತು ಒಂದು ಸ್ವಲ್ಪ ಆಹಾರವನ್ನು ಈ ಸಮಾಜಕ್ಕಾಗಿ ನೀಡಬೇಕು ಅನ್ನೋದನ್ನು ಹೇಳ್ತಾರೆ. ಮತ್ತು ಅವರೇನು ಹೇಳ್ತಾರೆ ಮುಂದೆ, ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ಅಂದರೆ ಅಲ್ಲಿ ಒಂದು ಪೂಜೆ, ದೇವರ ಪೂಜೆ, ಆ ಒಂದು ದೇವರ ಕಾರ್ಯ ಏನಾದರೂ ಅದು ಪೂರ್ಣ ಆಗಬೇಕಾಗಿತ್ತು, ಅದರ ಒಂದು ಗುರಿ ಮುಟ್ಟಬೇಕಾಗಿತ್ತು, ಅದರ ದೇವರ ಹತ್ತಿರ ಹೋಗಬೇಕಾಗಿತ್ತು ಅಂದರೆ ಅದಕ್ಕೆ ಯಾವುದು ನಿಚ್ಚಣಿಕೆ ಅಂತಾರೆ ಅವರು. ಆಹಾರವೇ ನಿಚ್ಚಣಿಕೆ ಅಂದರೆ ದಾಸೋಹನ ಅಲ್ಲೇ ಒಂದು ನಿಚ್ಚಣಿಕೆಯಾಗಿ ನಮ್ಮನ್ನು ದೇವರ ಹತ್ತಿರ ಕರ್ಕೊಂಡು ಹೋಗ್ತತಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅವರು. ಅದಕ್ಕೆ ಮುಂದೇನು ಹೇಳ್ತಾರೆ ಅವರು, ದೇಹಾರವ ಮಾಡುತ್ತಾ ಆಹಾರವ ನಿಕ್ಕದಿದ್ದಡೆ ಅಂದರೆ ಕೇವಲ ಅಲ್ಲಿ ಒಂದು ಪೂಜೆ ಪುನಸ್ಕಾರಗಳಲ್ಲಿ ತೊಡಕೊಂಡು ಅಲ್ಲಿ ದಾಸೋಹ ಮಾಡದೇ ಹೋದರೆ, ಆಹಾರವನ್ನು ಇಕ್ಕದೇ ಹೋದರೆ ಅಲ್ಲಿ ಏನಾಗ್ತದೆ ಅಂತಾರೆ ಅವರು, ಆಹಾರ ನಿಲ್ಲೆಂದ ಅಂಬಿಗರ ಚೌಡಯ್ಯ. ನೀವು ಕೇವಲ ಒಂದು ದೇವರ ಪೂಜೆಯಲ್ಲಿ ತೊಡ್ಕೊಂಡು ಇಲ್ಲಿ ಆಹಾರವನ್ನು ಮಾಡಿದೆ ಅಂದರೆ ಒಂದು ದಾಸೋಹವನ್ನು ಮಾಡದೇ ಹೋದಾಗ ಅಲ್ಲಿ ಮತ್ತೆ ನಿಮಗೆ ಆಹಾರ ಇಲ್ದಂಗೆ ಆಗ್ತತಿ ಅಂತ. ಅಂದರೆ ಒಂದು ಮನುಷ್ಯ ಬದುಕಬೇಕಾದ್ರೆ ಜೀವಿತ ಅವಧಿಯೊಳಗೆ ಆತ ಒಂದು ಬದುಕನ್ನು ಸಾಗಿಸಬೇಕಂದ್ರೆ ಅವನಿಗೆ ಮೂಲ ಬೇಕಾಗಿದ್ದು ಆಹಾರ. ಆಹಾರ ಇಲ್ಲದೆ ಹೋದರೆ ಆತ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದು ಆಹಾರ ಅನ್ನೋದು ಆ ದೇವರ ಒಂದು ವ್ಯವಹಾರಕ್ಕೆ ಅದು ನಿಚ್ಚಣಿಕೆ ಆಗ್ತತಿ. ಮತ್ತು ಅದನ್ನು ನೀವು ಪೂರೈಸದೇ ಹೋದರೆ ಅಲ್ಲಿ ನಿಮಗೂ ಸಹಿತ ಆಹಾರ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಕೇವಲ ಒಂದು 4-5 ಸಾಲಿನ ವಚನ ಆದರೂ ಸಹಿತಕ್ಕೆ ಇಲ್ಲಿ ತುಂಬ ಒಂದು ದೊಡ್ಡ ತತ್ವ ಅಡಗಿದೆ ಇಲ್ಲಿ. ಅಂದರೆ ಕೇವಲ ಒಂದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಳದೆ ಅಲ್ಲಿ ದಾಸೋಹವನ್ನು ಮಾಡಬೇಕು, ಸಮಾಜಕ್ಕೆ ಸವೆಸಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ. ಅದಕ್ಕೆ ನಾವು ಸಹಿತ ಕೇವಲ ಒಂದು ಪೂಜೆ ಪುನಸ್ಕಾರ, ದೇವರ ಕಾರ್ಯ ಅದರಲ್ಲೇ ನಾವು ಕಾಲ ಕಳೆದ್ರೆ ಅಲ್ಲಿ ದೇವರು ನಮಗೆ ಕಾಣಬರೋದಿಲ್ಲ ಮತ್ತು ಆತನ ಅನುಗ್ರಹ ನಮಗಾಗೋದಿಲ್ಲ. ಅದಕ್ಕೆ ಒಂದು ಸಮಾಜಕ್ಕಾಗಿ ಧನವನ್ನು ಒಂದು ದಾಸೋಹದ ಮೂಲಕ ವಿನಿಯೋಗ ಮಾಡುವಂಥ ಒಂದು ಜ್ಞಾನವೂ ನಮಗೆ ಬರಬೇಕು ಅಂತ ಕೇಳಿದಾಗ ನಾವು ಅಲ್ಲಿ ಮತ್ತೇನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ.
ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ನಮಗೆ ಅಂತಹ ಒಂದು ಜ್ಞಾನ, ದೇವಹಾರದ ಜೊತೆಗೆ ಆಹಾರವನ್ನು ಇಕ್ಕುವಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.